ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. RCBಯ ಸ್ಟಾರ್ ಬ್ಯಾಟ್ಸ್ಮನ್ ಆದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಎರಡನೇ T20 ಮ್ಯಾಚ್ನಲ್ಲಿ ಭರ್ಜರಿ ಶತಕವನ್ನು ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇವತ್ತಿನ ಮ್ಯಾಚ್ನಲ್ಲಿ ಕೇವಲ 55 ಬಾಲ್ಗಳಲ್ಲಿ 120 ರನ್ಗಳನ್ನು ಬಾರಿಸುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ಹಿಂದೆ T20 ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ್ದರು. ಈಗ ಆ ದಾಖಲೆಯನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇವತ್ತಿನ ಮ್ಯಾಚ್ನಲ್ಲಿ ಗಳಿಸುವ ಮೂಲಕ ರೋಹಿತ್ ಶರ್ಮಾ ಅವರ ದಾಖಲೆಯನ್ನು ಸರಿಕಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ T20 ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಹಾಗೆಯೇ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 5 ಸೆಂಚುರಿಯನ್ನು ಗಳಿಸುವ ಮೂಲಕ ಇಬ್ಬರೂ ಸಹ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ್ದಾರೆ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇವತ್ತಿನ ಮ್ಯಾಚ್ನಲ್ಲಿ ಬರೋಬ್ಬರಿಯಾಗಿ 8 ಸಿಕ್ಸರ್ ಹಾಗೆಯೇ 12 ಬೌಂಡ್ರಿಗಳಿಂದ 120 ರನ್ಗಳನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 4 T20 ಶತಕಗಳನ್ನು ಗಳಿಸಿದ್ದರು. ಅದರಲ್ಲಿ ಎಲ್ಲದರಲ್ಲೂ ಸಹ ಇವರು ನಾಟ್ಔಟ್ ಆಗಿ ಹೊಂದಿದ್ದರು. ಅದರಲ್ಲಿ ಮೊದಲನೇದಾಗಿ 2016ರಲ್ಲಿ ಶ್ರೀಲಂಕಾ ತಂಡದ ವಿರುದ್ಧ 145 ರನ್ಗಳನ್ನು ಗಳಿಸಿದ್ದರು. ಆಗಲೂ ಸಹ ಇವರು ನಾಟ್ಔಟ್ ಆಗಿದ್ದರು. ಅದಾದ ನಂತರ ಎರಡನೇ T20 ಶತಕವನ್ನು ಇಂಗ್ಲೆಂಡ್ ತಂಡದ ವಿರುದ್ಧ 2018ರಲ್ಲಿ 103 ರನ್ಗಳನ್ನು ಗಳಿಸುವ ಮೂಲಕ ನಾಟ್ಔಟ್ ಆಗಿ ಉಳಿದಿದ್ದರು. ಅದಾದ ನಂತರ 113 ರನ್ಗಳನ್ನು ನಮ್ಮ ಭಾರತ ತಂಡದ ವಿರುದ್ಧ 2019ರಲ್ಲಿ ಗಳಿಸುವ ಮೂಲಕ ನಾಟ್ಔಟ್ ಆಗಿ T20 ಶತಕವನ್ನು 3ನೇ ಬಾರಿ ಗಳಿಸಿದರು. ಅದಾದ ನಂತರ ಮತ್ತೆ ನಮ್ಮ ಭಾರತ ತಂಡದ ಪರವಾಗಿ 104 ರನ್ಗಳನ್ನು ಭರ್ಜರಿಯಾಗಿ ನಾಟ್ಔಟ್ ಆಗಿ ಶತಕವನ್ನು 2023ರಲ್ಲಿ ಸಿಡಿಸಿ ಈಗ ಅದೇ ರೀತಿ 120 ರನ್ಗಳನ್ನು ನಾಟ್ಔಟ್ ಆಗಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಗಳಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ತಾವು ಬಾರಿಸಿರುವ 5 T20 ಸೆಂಚುರಿಗಳು ಸಹ ನಾಟ್ಔಟ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ RCB ತಂಡಕ್ಕೆ ಇದೊಂದು ಒಳ್ಳೆಯ ಸುದ್ದಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ RCB ತಂಡಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಗ್ರೆಸಿವ್ ಬ್ಯಾಟ್ಸ್ಮನ್ ಆಗಿರುವ ಕಾರಣ ಅವರೇನಾದರೂ ಕೇವಲ 30 ಬಾಲ್ಗಳಲ್ಲಿ 70 ಅಥವಾ 60 ರನ್ಸನ್ನು ಬಾರಿಸಿಕೊಟ್ರೆ ನಮ್ಮ ಮಿಡಲ್ ಆರ್ಡರ್ ಪ್ಲೇಯರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತದೆ. ಹಾಗಾದರೆ ನಿಮಗೂ ಕೂಡ ನಮ್ಮ RCB ತಂಡದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ನಾಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.